ಇದೇ ಮೊದಲ ಬಾರಿಗೆ ಶಾಸಕಿಯಾಗಿ ಆಯ್ಕೆಯಾಗಿದ್ದ 37ರ ಪ್ರಾಯದ ಲಾಸ್ಯಾ ನಂದಿತಾ ಅವರು ತಮ್ಮ ಕಾರು ಹತೋಟಿ ಕಳೆದುಕೊಂಡು ರಸ್ತೆ ಡಿವೈಡರ್ಗೆ ಗುದ್ದಿ ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಗೆ ಒಯ್ಯುವ ದಾರಿಯಲ್ಲಿ ಕೊನೆಯುಸಿರೆಳೆದರು. ಚಾಲಕ ತೀವ್ರವಾಗಿ ಗಾಯಗೊಂಡಿದ್ದಾನೆ. ಭಾರತ ರಾಷ್ಟ್ರ ಸಮಿತಿಗೆ ಸೇರಿದ್ದ ಲಾಸ್ಯಾ ಅವರು ಬರೇ 10 ದಿನಗಳ ಹಿಂದೆ ನರ್ಕಟಪಲ್ಲಿಯಲ್ಲಿ ನಡೆದ ರಸ್ತೆ ಅಪಘಾತದಲ್ಲಿ ಸಣ್ಣಪುಟ್ಟ ಗಾಯಗಳಿಂದ ಪಾರಾಗಿದ್ರು. 2016ರಿಂದ ಕಾವಡಿಗುಡ್ಡದ ಕೌನ್ಸಿಲರ್ ಆಗಿ ರಾಜಕೀಯದಲ್ಲಿ ಮೇಲೇರಿದ್ದ ಲಾಸ್ಯಾ ಅವರು ಶಾಸಕಿಯಾಗಿ ಇನ್ನೂ ಅರ್ಧ ವರ್ಷ ಆಗಿಲ್ಲ. 1986ರಲ್ಲಿ ಹೈದರಾಬಾದ್ನಲ್ಲಿ ಹುಟ್ಟಿದ ಲಾಸ್ಯಾ ಅವರು 1 ದಶಕದ ಹಿಂದೆ ತೆಲಂಗಾಣ ರಾಷ್ಟ್ರ ಸಮಿತಿಯ ಮೂಲಕ ರಾಜಕೀಯಕ್ಕೆ ಕಾಲಿರಿಸಿದ್ರು. ಸಿಕಂದರಾಬಾದ್ ಕಂಟೋನ್ಮೆಂಟ್ನಿಂದ 2023ರಲ್ಲಿ ನಡೆದ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಶಾಸಕಿಯಾಗಿ ಗೆದ್ದಿದ್ರು. ಕಳೆದ ವರ್ಷ ಲಾಸ್ಯರ ತಂದೆ ಸಾಯಣ್ಣ ಮರಣ ಹೊಂದಿದ ಮೇಲೆ ಮನೆಯ ರಾಜಕೀಯ ಪರಂಪರೆಯನ್ನು ಮುಂದುವರಿಸಲು ಲಾಸ್ಯಾ ತೀರ್ಮಾನಿಸಿದರು.